ನಂಜನಗೂಡಿನಲ್ಲಿ ಎಎಸ್ಪಿ ಮೇಲೆ ಹಲ್ಲೆಗೆ ಯತ್ನ, ಈ ಕುರಿತಾದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಂಜನಗೂಡಿನಲ್ಲಿ ಎಎಸ್ಪಿ ಮೇಲೆ ಹಲ್ಲೆಗೆ ಯತ್ನಿಸಿರುವಂತದ್ದು. ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಘಟನೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಎಎಸ್ಪಿ ನಂದೀಶ್ ಮೇಲೆ ಹಲ್ಲೆ. ಪೊಲೀಸರು ಮತ್ತು ಭಕ್ತರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿದೆ. ಡಿವೈಎಸ್ಪಿ ಗೋವಿಂದರಾಜು ಆಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸಿದ್ದಾರೆ. ನಂಜನಗೂಡಿನಲ್ಲಿ ಎಎಸ್ಪಿ ಮೇಲೆ ಹಲ್ಲೆ ಯತ್ನ. ಶ್ರೀ ನಂಜುಂಡೇಶ್ವರ ದೇವಾಲಯದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಎಎಸ್ಪಿ ಮೇಲೆ ಹಲ್ಲೆಗೆ ಯತ್ನಿಸಿರುವಂತದ್ದು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತಹ ಎಎಸ್ಪಿ ನಂದೀಶ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಪೊಲೀಸರು ಮತ್ತು ಭಕ್ತರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿದೆ. ಈ ಸಮಯದಲ್ಲಿ ಡಿವೈಎಸ್ಪಿ ಗೋವಿಂದರಾಜು ಆಗಮಿಸಿ ಈಗ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ನಂಜನಗೂಡಿನಲ್ಲಿ ಎಎಸ್ಪಿ ಮೇಲೆ ಹಲ್ಲೆ ಮಾಡಲು ಯತ್ನಿಸಿರುವಂತದ್ದು. ದೇವಾಲಯದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದಲ್ಲಿ ಈಗ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತಹ ಎಎಸ್ಪಿ ನಂದೀಶ್ ಮೇಲೆ ಹಲ್ಲೆ ನಡೆದಿರುವಂತದ್ದು. ನಂಜನಗೂಡಿನಲ್ಲಿ ಪೊಲೀಸರು ಮತ್ತು ಭಕ್ತರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿದೆ. ಈ ಸಮಯದಲ್ಲಿ ಮಾತಿನ ಚಕಮಕಿ ಏರ್ಪಟ್ಟಿದ್ದು ಡಿವೈಎಸ್ಪಿ ಗೋವಿಂದರಾಜು ಆಗಮಿಸಿ ಈಗ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ, ನಿಯಂತ್ರಣಕ್ಕೆ ತಂದಿದ್ದಾರೆ. ಇದು ನಂಜನಗೂಡಿನಲ್ಲಿ ನಡೆದಿರುವಂತದ್ದು. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದಲ್ಲಿ ಎಎಸ್ಪಿ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಈಗ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದಲ್ಲಿ ಎಎಸ್ಪಿ ಮೇಲೆ ಹಲ್ಲೆ ಯತ್ನ ನಡೆದಿರುವಂತದ್ದು. ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತಹ ಎಎಸ್ಪಿ ನಂದಿನಿ ಮೇಲೆ ಈ ರೀತಿಯಾದಂತಹ ಹಲ್ಲೆ ನಡೆದಿರುವಂತದ್ದು. ಈ ಕುರಿತಾದಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ವರದಿಗಾರ ವೆಂಕಟೇಶ್ ನನ್ನೊಟ್ಟಿಗಿದ್ದಾರೆ. ವೆಂಕಟೇಶ್, ಈ ಕುರಿತಾದಂತೆ ಹೆಚ್ಚಿನ ಮಾಹಿತಿ ಏನೇನು ಲಭ್ಯವಾಗ್ತಾ ಇದೆ? ಯಾಕೆ ಎಎಸ್ಪಿ ನಂದಿನಿ ಮೇಲೆ ಹಲ್ಲೆ ಮಾಡಿದ್ರು? ಖಂಡಿತ ಅನುಷ, ನಾವು ಒಂದು 3 ದಿನದಿಂದ ಅಂದ್ರೆ ಮೊನ್ನೆ ನಡೆದಂತ ಒಂದು ಘಟನೆ ಅಂದ್ರೆ ದೇವರ ಒಂದು ಉತ್ಸವ ಮೂರ್ತಿ ಏನಿದೆ ಅಂದ್ರೆ ನಂಜುಂಡೇಶ್ವರ ಉತ್ಸವ ಮೂರ್ತಿ ಒಂದು ಸಂಧಾನ ಅಂತ ಒಂದು ಪದ್ಧತಿ ಇರುತ್ತೆ. ಈ ಮೊದಲ ಬಾರಿಗೆ ಅಂದ್ರೆ ಅಲ್ಲಿನ ಒಂದು ನಡೀತಿರುವಂತ ಒಂದು ಪ್ರದೇಶದಲ್ಲಿ ಅಲ್ಲಿನ ಒಂದು ಭಾವಚಿತ್ರನ ಅಳವಡಿಸಿ ಅಂದ್ರೆ ಮಹಿಷರನ ಒಂದು ಭಾವಚಿತ್ರನ ಅಳವಡಿಸಿ ಒಂದು ಫ್ಲೆಕ್ಸ್ ಅನ್ನು ಅಳವಡಿಸಲಾಗಿರುತ್ತೆ. ಹಿಂದೆ ಒಂದು ಅಂಧಾಕಾಸುರನ ಸಂಹಾರ ಅಂದ್ರೆ ಅಲ್ಲಿ ಒಂದು ದೇವಾಲಯದ ಒಂದು ಉತ್ಸವ ಮೂರ್ತಿ ಅಲ್ಲಿ ತಗೊಂಡು ಹೋಗಿ ಮತ್ತೆ ರಾಕ್ಷಪ ಮಂಟಪದ ಒಂದು ಬಳಿಯಲ್ಲಿ ಒಂದು ಅಂಧಾಕಾಸುರನ ಒಂದು ಪ್ರತಿಮೆಯನ್ನು ಒಂದು ಏನು ಅಂಧಾಕಾಸುರನ ಒಂದು ಪ್ರತಿಮೆ ಅಂತಲ್ಲ, ಒಂದು ಚಿತ್ರವನ್ನು ಸಹ ಒಂದು ಕಾಲಲ್ಲಿ ಅಳಿಸುವಂತ ಒಂದು ಇರುತ್ತದೆ. ಈ ವಿಷಯವಾಗಿ ನಾವು ಮೊನ್ನೆ ನಡೆದಂತ ಒಂದು ಘಟನೆ ಅಂದ್ರೆ ಅಲ್ಲಿನ ಒಂದು BSS ಕಾರ್ಯಕರ್ತರ ಒಂದು ಈ ಒಂದು ಮಹಿಷನ ಪ್ರತಿಮೆ ಮತ್ತೆ ಅಂಧಕಾಸುರ ಪ್ರತಿಮೆ ವೆಂಕಟೇಶ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಅನುಷ, ಮೊನ್ನೆ ನಡೆದಂತ ಒಂದು ಘಟನೆ ಅಂದ್ರೆ ನಂಜುಂಡೇಶ್ವರನ ಒಂದು ಉತ್ಸವ ಮೂರ್ತಿ
ಜೊತೆಗೆ ಅಂಧಕಾಸುರನ ಒಂದು ಪ್ರತಿ ಚಿತ್ರಣ ಒಂದು ಕಾಲಲ್ಲಿ ಅಳಿಸುವಂತ ಒಂದು ಚಿತ್ರಗಳು ನಡೀತಾ ಇರ್ತವೆ. ಈ ಒಂದು ಸಂದರ್ಭದಲ್ಲಿ ಒಂದು BSS ಒಂದು ಕಾರ್ಯಕರ್ತರು ಇಲ್ಲಿ ಅಳವಡಿಸಿರುವಂತ ಮಹಿಷ ಒಂದು ಒಂದು ಫ್ಲೆಕ್ಸ್ ಅನ್ನು ಯಾಕೆ ಅಳವಡಿಸ್ತಾ ಇರ್ತಾರೆ, ಅಂಧಕಾಸುರ ಮತ್ತು ಮಹಿಷ ಒಂದು ಪ್ರತಿಮೆಗೆ ವ್ಯತ್ಯಾಸ ಇಲ್ವಾ ಅನ್ನುವುದು ಇಲ್ಲಿ ಪ್ರಶ್ನೆ ಆಗಿತ್ತು. ಜೊತೆಗೆ ಇಲ್ಲಿ ನಡೆದಿರುವಂತ ಒಂದು ಕಾರ್ಯಕ್ರಮ ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮದಂತ ನಂಜುಂಡೇಶ್ವರ ಉತ್ಸವ ಮೂರ್ತಿಯನ್ನು ರಾಕ್ಷೇಶ್ವರ ಒಂದು ಮಂಟಪ ಬಳಿ ಬಂದು ಅಲ್ಲಿ ಒಂದು ಚಿತ್ರ ಬಿಡಿಸಿ ಅಂಧಕಾಸುರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಭಕ್ತ ಮಂಡಳಿಯ ಮತ್ತೆ ಸಂಪರ್ಕಿಸಲು ಪ್ರಯತ್ನ ಮಾಡೋಣ. ಈಗ ನಂಜನಗೂಡಿನಲ್ಲಿ ವೆಂಕಟೇಶ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ಯಾ? ಅನುಷ ಕೇಳಿಸ್ತಾ ಇದೆ ಅನುಷ. ಯಾಕೆ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು? ಆ ಸಂದರ್ಭದಲ್ಲಿ ಯಾಕೆ ಈಗ ASP ನಂದಿನಿ ಮೇಲೆ ಹಲ್ಲೆಯನ್ನ ಮಾಡಿದ್ರು? ಅನುಷ, ಮೊನ್ನೆ ನಡೆದಂತ ಒಂದು ಘಟನೆ ಇಲ್ಲಿ ತಿರುವು ಪಡ್ಕೊಳ್ತಾ, ಯಾಕಂದ್ರೆ ಮೊನ್ನೆ ನಡೆದಂತ ಒಂದು ಘಟನೆ ಏನಿದೆ, ಧಾರ್ಮಿಕ ವಿಧಿವಿಧಾನ ಅಂದ್ರೆ ಸುಮಾರು ವರ್ಷಗಳಿಂದ ನಂಜುಂಡೇಶ್ವರ ಉತ್ಸವ ಮೂರ್ತಿ ತಗೊಂಡೋಗಿ ರಾಕ್ಷಸ ಮಂಟಪ ಬಳಿಯಲ್ಲಿ ಅವರು ಅಂಧಕಾಸುರನ ಚಿತ್ರವನ್ನು ಬಿಡಿಸಿ ಅದನ್ನು ಕಾಲಲ್ಲಿ ಅಳಿಸುವಂತ ಪದ್ಧತಿ ಇದೆ. ಆದರೆ ಅಲ್ಲಿ ಮಹಿಷಾಸುರ ಫ್ಲೆಕ್ಸ್ ಅನ್ನು ಭಾವಚಿತ್ರದ ಫ್ಲೆಕ್ಸ್ ಅನ್ನು ಅಳವಡಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳೀಯ DSS ಕಾರ್ಯಕರ್ತರು ಇದನ್ನು ಬಂದು ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಅಂಧಕಾಸುರ ಮತ್ತು ಮಹಿಷಾಸುರನಿಗೆ ವ್ಯತ್ಯಾಸವಿಲ್ವಾ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ನಡೆದಂತ ಘಟನೆ ಏನಿದೆ, ಮಾತಿನ ಚಕಮಕಿಯಾಗಿ ಎರಡೂ ಕಡೆ DSS ಮತ್ತು ನಂಜುಂಡೇಶ್ವರ ಭಕ್ತರ ಮೇಲೆ ಪೊಲೀಸ್ ಪ್ರಕರಣಗಳು ಸಹ ದಾಖಲಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಇಂದು ನಡೆದಂತ ಘಟನೆ ಅಂದ್ರೆ ಇಂದು ನಂಜುಂಡೇಶ್ವರ ಭಕ್ತ ಮಂಡಳಿಯ ವತಿಯಿಂದ ಪ್ರತಿಭಟನೆ ನಡೀತಾ ಇರುತ್ತೆ. ಪ್ರತಿಭಟನೆ ನಡೆದಿರುವಂತ ಸ್ಥಳದಲ್ಲಿ ನಂಜುಂಡೇಶ್ವರ ದೇವಾಲಯ ಮುಂಭಾಗ ಪ್ರತಿಭಟನೆ ನಡೀತಾ ಇರುತ್ತೆ. ಅಲ್ಲಿ ಮೈಕ್ ವಿಚಾರಗಳು ಇರ್ತದೆ. ಯಾಕಂದ್ರೆ ನೀವು ಪ್ರತಿಭಟನೆ ಮಾಡ್ಬೇಕಾದ್ರೆ ಪ್ರತಿಭಟನೆ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಆಯ್ತು ಇರ್ತಾ ಇರುತ್ತೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವುದು ಎಲ್ಲರ ಹಕ್ಕಾಗಿರುತ್ತೆ. ಆದರೆ ಯಾರಿಗೆ ತೊಂದರೆ ಆಗ್ಬೋದು, ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಪೊಲೀಸ್ನವರ ಮಾತಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದಂತ AS ನಂದಿನಿ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಕ್ತರು ಮತ್ತು ಪೊಲೀಸ್ ಮಾತಿನ ಚಕಮಕಿ ನಡೆದು ಹಲ್ಲೆಗೆ ಯತ್ನ ನಡೆದಿರುತ್ತೆ ಅಂತ ಹೇಳ್ಬೋದು ಅನುಷ. ಅನುಷ ಕೇಳಿಸ್ತೀವಿ. ವೆಂಕಟೇಶ್, ಯಾಕೆ ಹಲ್ಲೆಗೆ ಯತ್ನವನ್ನ ಮಾಡ್ತಾ ಇರುವಂತದ್ದು ಅಲ್ಲಿನ ಪ್ರತಿಭಟನಾಕಾರರು? ಈಗ ಪರಿಸ್ಥಿತಿ ಹೇಗಿದೆ? ಪ್ರತಿಭಟನಾಗಾರ ಪರಿಸ್ಥಿತಿ ತಿಳಿಯಾಗಿದೆ. ಯಾಕಂದ್ರೆ DSP ಅವರು ಆಗಮಿಸಿ ಅಲ್ಲಿನ ಏನು ಪ್ರತಿಭಟನೆ ನಡೆಸಿದ ಸ್ಥಳಕ್ಕೆ DSP ಆಗಮಿಸಿ ಅಲ್ಲಿನ ಪ್ರತಿಭಟನೆ ಶಾಂತ ರೀತಿಯಲ್ಲಿ ಕೊಂಡೊಯ್ಯುವಂತ ಸಂದರ್ಭ ಎದುರಾಗಿದೆ ಅಂತ ಹೇಳ್ಬೋದು ಅನುಷ. ಈಗ ಪ್ರತಿಭಟನಾಕಾರರು ಯಾವ ವಿಷಯಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು? ಖಂಡಿತ ಅನುಷ, ಮೊನ್ನೆ ನಡೆದಂತ ಘಟನೆ ಏನು ಅಂದ್ರೆ ದೇವಾಲಯದ ಉತ್ಸವ ಮೂರ್ತಿಗೆ ಅಪವಿತ್ರವಾದ ನೀರೆರ್ಚಿದ್ರು ದುಷ್ಕರ್ಮ ಕಿಡಿಗಳು ಯಾರು ಅಪವಿತ್ರವಾದ ನೀರೆರ್ಚಿರುವ ಹಿನ್ನೆಲೆಯಲ್ಲಿ ಇವತ್ತು ದೇವಸ್ಥಾನದ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಅನುಷ. ಧನ್ಯವಾದಗಳು ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದಗಳು. ಈಗ ನಂಜನಗೂಡಿನಲ್ಲಿ ASP ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಿರುವಂತದ್ದು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತಹ ASP ನಂದಿನಿ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ. ಪೊಲೀಸರು ಮತ್ತು ಭಕ್ತರ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ. DYSP ಗೋವಿಂದರಾಜು ಆಗಮಿಸಿ ಈಗ ಪರಿಸ್ಥಿತಿಯನ್ನ ತಿಳಿಗೊಳಿಸಿರುವಂತದ್ದು. ASP ಮೇಲೆ ಹಲ್ಲೆಗೆ ಯತ್ನಿಸಿರುವಂತಹ ಘಟನೆ ನಡೆದಿರುವುದು ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದಿದೆ. ಎಂಜಲು ನೀರನ್ನ ಎರಚಿ ಅಪಮಾನ ಮಾಡಿದ್ದನ್ನ ವಿರೋಧಿಸಿ
ಈಗ ಕ್ರಮಕ್ಕೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಮತ್ತು ಭಕ್ತರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿದೆ. ಈ ವೇಳೆ ಪ್ರತಿಭಟನಾಕಾರರು ಸ್ಥಳಕ್ಕೆ ಆಗಮಿಸಿದಂತಹ ಎಎಸ್ಪಿ ನಂದಿನಿ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ.